ಅಲ್ಲ ನೀನು ಒಳಿಯ ಇನ್ನೂ ಮದುವೆನೇ ಆಗಿಲ್ಲ ನಿನ್ನ ಮಗಳನ್ನ. ಅವಾಗೇ ನೀನು ಏನಕ್ಕಯ್ಯ ಈ ಪಾಟಿ ತೊಂದು ಕೊಡ್ತಾನಲ್ಲ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಟಿವಿ ಅಂತ ಹೇಳ್ಬಿಟ್ಟು. ಅಯ್ಯೋ ಅಯ್ಯೋ ಏನಾರ ಮದುವೆ ಆಗ್ಬಿಟ್ರೆ ಇನ್ನು ಅದೇನೋ ಅಷ್ಟು ತಂದು ಕೊಡ್ತಾನಪ್ಪ ನಾ ಕಾಣಿ. ಇಂಥ ಅಳಿಯನ್ನ ನಾನಂತೂ ಎಲ್ಲೂ ಕಂಡಿಲ್ಲ ಬಿಡು. ನನ್ನ ಅಳಿಯ ಒಬ್ಬವನಿ ದೊರಿದ್ರು ನನ್ನ ಮಗ ಬಂದು ನಮ್ಮನೆಗೆ ನೀ ಕಿತ್ಕೊಂಡು ಹೋಗೋದೇ ನೀ ಕೊಡ ಗಿಡ ಮಾತೆಲ್ಲ ಏನೂ ಇಲ್ಲ. ಬರೀ ವಾರಕ್ಕೊಂದಿನ ಬರೋದು ಕಿತ್ಕೊಂಡು ಹೋಗೋದು ನನ್ನ ತಗೆ ನೀನಿಯ ಬುಡೆ. ನೀನಂತೂ ಅದೃಷ್ಟ ಮಾಡಿದ್ಯಾ, ಮಹಾನ್ ಅದೃಷ್ಟ ಮಾಡೋಳೆ. ಏನೋ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಬೇರೆ ಏನೋ ಹೇಳ್ತಾವನಂತ ನಿಮಗೆ. ಮನೆಯೇ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ನಾನು ಅದಕ್ಕೆ ನೀನಿಯ ಸರಿ ಕಟ್ಸಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಹೀರೋಳೊಬ್ಳು ಮಗಳು ಕಟ್ಟಿಸ್ಕೊಡು ನಿನಗೆ ಆಯ್ತದೆ ಅಂತ ಹೇಳ್ದೆ. ಅಯ್ಯೋ ನೋಡ್ಬೇಕಿತ್ತು. ಅದೇ ಅವಳಲ್ಲ ನನ್ನ ಗಂಡರ ಅಕ್ಕ, ಅವಳಂತೂ ಉರ್ಕೊಂಡು ಸಾಯ್ತಾವಳೆ. ಅಲ್ಲ ಮಗ 10 ಪೈಸೆ ದುಡಿತಿಲ್ಲ, ಓದ್ತೀನಿ ಅಂತ ಅವನು ಹೊಚ್ಚು ಸುಮ್ಮನೆ ಓದ್ತಾವನೆ. ಅವನಿಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ನನಗೆ ಗೊತ್ತಿ ಏನಾಗ್ಬೇಡ, ನೀನೇ ಯೋಚನೆ ಮಾಡಕ್ಕ. ಓಹೋ ಆಯಮ್ಮನ ಬಲವಂತ ಮಾಡ್ತಾವಳೆ ಮತ್ತೆ. ಅಯ್ಯೋ ಬಲವಂತ ಅಂತ ಕೇಳ್ತೀಯಾ? ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ಇಲ್ಲ ಅಚ್ಚುನೇ ಮದುವೆ ಮಾಡ್ಕೊತೀನಿ ಅಂತ ನನ್ನ ಮಗಳು ಬಾಯಿ ಬಡ್ಕೊಳಂಗೆ ಮಾಡ್ಬಿಟ್ಟವಳೆ. ನಾನು ಉಗಿದು ಕೂರಿಸಿದ್ದೀನಿ ನನ್ನ ಮಗಳನ್ನ ಮುಚ್ಕೊಂಡು ಕೂತ್ಕೊಳ್ಳೆ ಅಂತ. ನೋಡಕ್ಕ ಈಗ ನಾನು ನೋಡಿರೋ ಹುಡುಗನ್ನ ಮದುವೆನ ಮಾಡ್ಕೊತಿರೋದಕ್ಕೆ ನೋಡು ಮನೆಗೆ ವಾಷಿಂಗ್ ಮಿಷಿನ್ ಬಂತು. ಅಕ್ಕ ಇವತ್ತು ನಾಳೆ ನನಗೆ ಫ್ರಿಡ್ಜ್ ತಂದು ಕೊಡ್ತೀನಿ ಅಂತ ಹೇಳೋನೆ. ಡಬಲ್ ಡೋರಿನ ಫ್ರಿಡ್ಜ್ ಅಂತೆ. ಟಿವಿ ಕಣಕಯ್ಯ ಅಂತ ಸಂದ ಹೋಯ್ತು ಗೊತ್ತೇ. 34 ಇಂಚಿಂದ ಏನೋ ದೊಡ್ಡ ಟಿವಿ. ಒಳ್ಳೆ ಕುಂತ್ಕೊಂಡು ನೋಡ್ತಾ ಇದ್ರೆ ಫಿಲಮ್ ಥಿಯೇಟ್ರಾಗ ಕುಂತ್ಕೊಂಡು ನೋಡೋದಂಗೆ ಆಗಲ್ವೇ? ಹಂಗೆ ಆಯ್ತಾ ಇರ್ತದೆ. ನಮ್ಗೆ ತಗೊಳಕ್ಕೆ ಯೋಗ್ಯತೆ ಇತ್ತೇನಕ್ಕ ನೀನೇ ಹೇಳು. ನನ್ನ ಮಗಳಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನನ್ನ ಮಗಳಂತೂನುವೆ. ಅಯ್ಯೋ ಹಂಗೆ ನೀ ಹೇಳು. ಒಬ್ಬ ಹುಡುಗರು ತಲೆ ಕೆಡಿಸ್ಬಿಟ್ಟಿರ್ತಾರೆ ಸುಮ್ಕೆ ನೀ. ಅವನು ಹಂಗೆ ಎಲ್ಲೋ ತಲೆ ಕೆಡ್ಸವನಿ ಅಂತ ಅನ್ನಿಸ್ತದೆ. ಅಂತ ನನ್ನ ಮಗನ ಕೊಟ್ಟು ಯಾಕೆ ಮಾಡ್ತೀಯ ಬಿಡು. ಹೆಂಗೋ ಇಷ್ಟೊಂದೆಲ್ಲ ಸಾಮಾನು ತಂದು ಕೊಟ್ಟು ಮನೇನೂ ಕೊಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾವನಿ ಅಂದರೆ ಅವ್ರ ಮನೆ ಕಡೆ ಎಷ್ಟು ಸಾವುಕಾರ ಇರಬೇಡ, ನೀನೇ ಯೋಚನೆ ಮಾಡು ಅಲ್ವೇ. ನೀವು ಒಂದು ಕಿತ ಹೋಗ್ಬಿಟ್ಟು ಹುಡುಗರ ಮನೆಗೆ ಏನೈತೆ ಎತ್ತ ಅಂತ ಎಲ್ಲ ವಿಚಾರ ಮಾಡ್ಕೊಂಬಿಟ್ಟು ಬರಬೇಕು ಕಣಕ್ಕ. ಹೋಯ್ತೀನಿ ನಾನು ವಿಚಾರ ಮಾಡೋಕ್ಕೆ. ಹೋಗ್ದಂಗಿರ್ತೀನಿ. ಈ ವಾರದಾಗ ಹೋಯ್ತೀನಿ. ಹೇಳಿದ್ದೀನಿ ಒಳಿಯಂದ್ರಿಗೆ ನಾವು ಬರ್ತೀವಪ್ಪ ಮನೆ ನೋಡೋ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಸರಿ ಬನ್ನಿ ಅಂತ ಹೇಳೋನಿ. ಅದಕ್ಕೆ ಅದು ಯಾವಾಗ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇವನಿ. ಹೋಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಬರ್ತೀನಿ. ಆಮೇಲಿಂದ ನಿಧಾನಕ್ಕೆ ಮದುವೆ ಮಾಡಿದ್ರೆ ಆಯಿತು. ಈ ಶ್ರಾವಣಕ್ಕೋ ಕಾರ್ತಿಕಕ್ಕೋ ಯಾವಾಗೋ ಮಾಡಿದ್ರೆ ಆಯಿತು. ಹಂಗೆ ಮಾಡು. ಅದೃಷ್ಟ ಮಾಡಿದ್ರೆ ಬಿಡು ನಿಮ್ಮ ಫ್ಯಾಮಿಲಿ ಫುಲ್ಲುನುವೆ. ನನ್ನ ಚಿಕ್ಕ ಮಗಳಿಗೆ ಯಾರಾದ್ರೂ ಅಂಥವ್ರೆ ಇದ್ರೆ ನೋಡಿ. ನನ್ನ ಚಿಕ್ಕ ಮಗಳಿಗೂ ಮಾಡಬೇಕಲ್ಲ ಮದುವೆಯ. ಇಂಥವಳು ಏನೇ ಸಿಕ್ಬಿಟ್ರೆ ನಮಗೂ ಯಪ್ಪ ಏನೋ ಒಂಥರ ಸಮಾಧಾನ ಆಯ್ತದೆ ನಮಗೂ. ನಮಗೂ ಕೊಟ್ಬಿಟ್ಟು ಮಾಡ್ಕೊಂಡು ಹೋಯ್ತಾನೆ ಅಂತ ಆಸೆ ನನಗೂ. ದೊಡ್ಡ ಮಗಳದ್ದು ಮಾಡಿ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಚಿಕ್ಕ ಮಗಳದ್ದು ಏನನ ಈಗ ನೀನು ಸಿಕ್ಕೋನಲ್ಲ ಅಂಥವಳಿಗೆ ಸಿಕ್ಬಿಟ್ರೆ ನಾನು ಆರಾಮಾಗಿ ವಾಷಿಂಗ್ ಮಿಷಿನು ಟಿವಿ ತೋರಿಸ್ಕೊಂಡು ನೆಮ್ಮದಿಗೆ ಇದು ಬಿಡ್ತೀನಿ. ಈಗಿತ ನನ್ನ ಒಳಿಯ ಬರಲಿ ಇರು. ನನ್ನ ಒಳಿಯನ ಹತ್ರ ಮಾತಾಡ್ತೀನಿ ನಾನು. ಒಳಿ ಅಂದರೆ ಇನ್ನೊಬ್ರು ಯಾರನ್ನ ಇದ್ರೆ ನೋಡಿ ನಿಮ್ಮ ಥರನೇ ಅವಳೆ ಹೆಣ್ಣು ಮಗ ಸಂದಕವಳೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕ. ನಮಗೂ ಮದುವೆ ಮಾಡೋಕ್ಕೂ ಕಾಸಿಲ್ಲ. ಅಯ್ಯೋ ಹೆಂಗೋ ಮತ್ತು ನಿಮ್ಮ ಮದುವೆನೂ ಅವನೇ ಮಾಡ್ಕೊಂಡು ಹೋಯ್ತಾನಂತ ಫ್ರೀಯಾಗಿ. ಅವನೇ ಮಾಡ್ಕೊಂಡು ಹೋಯ್ತಾನಂತ ಎಲ್ಲನೂ. ಒಳಿ ಅಂದ್ರೇದೇನೆ ಎಲ್ಲ ಖರ್ಚು, ನಮ್ದೇನು ಖರ್ಚಿಲ್ಲ. ಅಯ್ಯೋ ಪೊಲೀಸರು ಏನ್ರಿ ಇದೇ ಮನೆಗೆ ತಾನೇ ಫ್ರಿಡ್ಜು ವಾಷಿಂಗ್ ಮಿಷಿನು ಟಿವಿ ಎಲ್ಲ ಬಂದಿದ್ದು? ಇನ್ನೂ ಫ್ರಿಡ್ಜ್ ಬಂದಿಲ್ಲ ಸರ್, ಬರೀ ವಾಷಿಂಗ್ ಮಿಷಿನು ಟಿವಿ ಬಂದೈತೆ. ನನ್ನ ಅಳಿಯ ಕೊಡಿಸಿದ್ದು. ಓ ಅಳಿಯ ಮೇಡಮ್ ಬನ್ನಿ ಒಳಗಡೆ. ಸರ್ ನೋಡಿ ಅಲ್ಲಿ ಇದೆಯಲ್ಲ ವಾಷಿಂಗ್ ಮಿಷಿನು, ಅದೇನಾ ನಿಮ್ದು ಅಂತ ಹೇಳ್ಬಿಟ್ಟು ನೋಡಿ. ಹೌದು ಸರ್ ಹೌದು, ಇದೆ ನನ್ನ ವಾಷಿಂಗ್ ಮಿಷಿನು ಸರ್. ಅಯ್ಯೋ ಅವಳದಲ್ಲ ಸರ್, ನನ್ನ ವಾಷಿಂಗ್ ಮಿಷಿನ್ ಇದು. ನಂದು ವಾಷಿಂಗ್ ಮಿಷಿನ್ ನನ್ನ ಅಳಿಯ ತಂದ್ಕೊಟ್ಟಿರೋದು. ಏಯ್ ಮುಚ್ಚಮ್ಮ ಬಾಯ್ನ. ಏನ್ ಹೇಳ್ತಾವಳು ನೋಡು. ಸರಿ ಟಿವಿಯಲ್ಲಿ ಇಕ್ಕಿದ್ಯಾ? ಒಳಗಡೆ ಇಕ್ಕಿದ್ದೀನಿ ಸಾ. ಹೋಗಿ ತಗೊಂಬಿಟ್ಟು ಬಾ ಹೋಗು. ಸಾ ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನಂದು ಸಾ ಟಿವಿ, ನಂದು ಟಿವಿ. ನೀವು ನೋಡಿ ಹೆಂಗೆ ಹೇಳ್ತಿದ್ದೀರಾ? ವಾಷಿಂಗ್ ಮಿಷಿನ್ ಅದು ನಂದು ವಾಷಿಂಗ್ ಮಿಷಿನು. ಅಂದ್ರೆ ನೀನೇ ಕದ್ಕೊಂಡ್ಬಿಟ್ಟು ತಂದಿಕ್ಕೊಂಡಿದ್ಯೇನು ವಾಷಿಂಗ್ ಮಿಷಿನು ಟಿವಿ ಎಲ್ಲನೂ? ಅಂದ್ರೆ ನೀನು ದೊಡ್ಡ ಕಳ್ಳಿನಿ ಅಂತ ಆಯ್ತು ಸಾ. ಇದೇನು ಸಾ ಹಿಂಗೆ ಹೇಳ್ತಿದ್ದೀರಾ? ಕಳ್ತನ ಮಾಡ್ಕೊಂಡ್ಬಿಟ್ಟು ಬಂದಿರೋದು ಅಲ್ಲ ಸಾ ಇದು. ನಾನೇನೇನಿಯ ನನ್ನ ಒಳಿಯನೇನಿಯ ದುಡ್ಡು ಕೊಟ್ಬಿಟ್ಟು ತಗೊಬಿಟ್ಟು ಬಂದಿರೋದು ಸಾ. ರೀ ನಿಮ್ಮಂತವ್ರನ್ನ ದಿನ ಬೆಳಿಗ್ಗೆ ಆದ್ರೆ ನಾವು ಎಷ್ಟು ಜನ ನೋಡ್ತೀವಿ. ಹೋಗಿ ಬಾಯಿ ಮುಚ್ಕೊಂಡು ಟಿವಿ ತಗೊಬಿಟ್ಟು ಬಾ ಹೋಗಿ. ಯಾಕೆ ಸಾ? ಸರ್ ನನ್ನ ಟಿವಿನೂ ಇವ್ರ ಮನೆಗೆ ಇರುತ್ತೆ. ಇವ್ರ ಮನೆಗೆ ನನ್ನ ವಾಷಿಂಗ್ ಮಿಷಿನ್ ಐತೆ ಅಂದರೆ ಇನ್ನೊಂದು ಟಿವಿ ಇರಲ್ವಾ ಸರ್? ತರಿಸಿ ಸರ್. ಅಪ್ಪ ಸದ್ಯ 40,000 ರೂಪಾಯಿ ಕೊಟ್ಟು ವಾಷಿಂಗ್ ಮಿಷಿನ್ ತಗೊಂಡಿದ್ದೆ. ಸದ್ಯ ದೇವರು ದೊಡ್ಡನು, ನನ್ನ ವಾಷಿಂಗ್ ಮಿಷಿನ್ ನನ್ನ ಕೈಗೆ ಸಿಗಂಗೆ ಮಾಡ್ಬಿಟ್ನಲ್ಲ, ಅಷ್ಟೇ ಸಾಕು. ನೋಡಿ ಮೇಡಮ್, ಮತ್ತೆ ಇನ್ನೇನು ಫ್ರಿಡ್ಜ್ ಒಂದು ಕಳೆದೋಗಿದೆ ಅಂತ ಹೇಳಿದ್ರಿ ಅಲ್ವಾ? ಹಾಂ ಸರ್ ಫ್ರಿಡ್ಜು ಸಿಂಗಲ್ ಡೋರ್ದು ಸರ್ ನಮ್ಮದು. ಓಕೆ ಒಂದ್ಸಲ ಒಳಗಡೆ ಸರ್ಚ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ, ಒಳಗಡೆ ಏನಾದರೂ ಫ್ರಿಡ್ಜ್ ಇದೆಯಾ ಅಂತ. ಅಯ್ಯೋ ಶಿವನಿ. ಓಕೆ ಸರ್. ಅಕ್ಕರೆ ಏನು ವಿಷಯ? ನನಗಂತೂ ಏನೂ ಅರ್ಥನೇ ಆಯ್ತಿಲ್ವಲ್ಲ. ಅಲ್ಲ ನಿಮ್ಮದು ವಾಷಿಂಗ್ ಮಿಷಿನು ಅಂತ ಹೇಳ್ತೀರಾ, ಈ ಅಮ್ಮಂದಲ್ವೇ ವಾಷಿಂಗ್ ಮಿಷಿನು ನಮ್ಮೂರೇ ಅಮ್ಮಂದು. ಅದು ಯಾಕೆ ನಿಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ? ಪೊಲೀಸ್ನವ್ರು ಬೇರೆ ಬಂದವ್ರೆ. ಹಾಂ ನಿಮ್ಮ ಊರೊಳಿವಳು ದೊಡ್ಡ ಕಳ್ಳಿ ಕಂತ್ರಿ
ಮೊನ್ನೆ ನಮ್ಮದು ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಎಲ್ಲ ಕಳ್ತನ ಆಯಿತು. ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ದರಿದ್ರದವರು ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲ ತಗೊಂಡು ಇನ್ನು 2 ಮಂತ್ಸ್ ಆಗಿದೆ, ಆಗಲೇ ಯಾರೋ ಕದ್ಕೊಂಡು ಹೋಗ್ಬಿಟ್ರೆ ನಾವು ಹೆಂಗೆ ಸುಮ್ಮನಿರೋಕ್ಕಾಗುತ್ತೆ? ಅದಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸರ ಹತ್ರ ಒಬ್ಬ ಕಳ್ಳ ಸಿಕ್ಕುದಂತೆ. ಆ ಕಳ್ಳ ಈ ಮನೆ ಅಡ್ರೆಸ್ ಕೊಟ್ಟನಂತೆ, ಈ ಮನೆಯಲ್ಲೇ ಐತೆ ಹೋಗಿ ಅಂತ ಹೇಳಿ. ಅದಕ್ಕೆ ನನ್ನ ಕರ್ಕೊಂಡು ಪೊಲೀಸ್ ಇಲ್ಲಿಗೆ ಬಂದರು. ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು. ಎಂತೆಂಥ ಜನ ಇರ್ತಾರೆ, ಯೋಗ್ಯತೆ ಇದ್ರೆ ತಗೋಬೇಕು, ಇಲ್ಲ ಅಂತಂದ್ರೆ ಮುಚ್ಕೊಂಡು ಇರಬೇಕು. ಅದು ಬಿಟ್ಟು ಕಂಡೋರ್ ಮನೆ ಸಾಮಾನ ಕದ್ಕೊಂಡು ಬಂದು ಇವ್ರು ಮಜಾ ಮಾಡ್ತಾರಲ್ಲ, ಇವ್ರು ನಾಚಿಕೆ ಆಗಲ್ವಾ? ಈ ಮನೆ ಅನ್ಸುತ್ತೆ ಕದ್ಕೊಂಬಂದು ಸಾಮಾನೆಲ್ಲ ಇಟ್ಕೊಂತಿರೋದು ಅಂತ ಹೇಳಿ. ಛೇ, ನಾನಂತೂ ಇವ್ರ ಮೇಲೆ ಸುಮ್ಮನೆ ಬಿಡಲ್ಲ. ಕೇಸ್ ಹಾಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನಂದು ಟಿವಿ ಸಿಗ್ಲಿ ಫ್ರಿಡ್ಜ್ ಸಿಗ್ಲಿ ಆಮೇಲೆ ಐತೆ. ಇವರಿಂದ ನನ್ನ ಗಂಡನ ಹತ್ರ ನಾನು ಬೈಸ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂತು ನೋಡಿ. ನಾನು 1 ವಾರ ತವ್ರ ಮನೆಗೆ ಹೋಗಿದ್ದೆ, ಅಷ್ಟರೊಳಗಡೆ ಇಷ್ಟೆಲ್ಲ ಆಗೋಯ್ತು. ಅಯ್ಯೋ ಶಿವನೇ, ಅಂದ್ರೆ ಇದು ಕಳ್ಳತನದ ವಸ್ತುಗಳೇ. ಅಯ್ಯೋ, ನಮ್ಮನೆದೇ ವಾಷಿಂಗ್ ಮಿಷಿನು. ಈ ಪೊಲೀಸಿಗೆ ನಾನು ಎಲ್ಲ ಬಿಲ್ ಎಲ್ಲ ತೋರಿಸ್ಬಿಟ್ಟೇನೆ ತಗೊಂಡು ಹೋಗ್ತೀನಿ ನಾನು, ಗೊತ್ತಾ? ಸುಮ್ಮನೆ ಹೇಳಕ್ ನಮ್ಗೇನು ಲೂಸಾ? ಮೇಡಮ್ ನೋಡಿ, ಇದೇನಾ ನಿಮ್ಮ ಟಿವಿ ಅಂತ? ಹಾ ಸರ್, ಇದೇನಾ ನನ್ನ ಟಿವಿ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಸರ್, ಇದೇನಾ ನನ್ನ ಟಿವಿ ಸರ್. ಅಯ್ಯೋ 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 ಸಾ, ಇಲ್ಲ ಸಾ, ನನ್ನ ಒಳಿಯ ನನಗೆ ಅಂತ ತಂದ್ಕೊಟ್ರದು ಸಾ. ನನ್ನ ಮಗಳು ಮದುವೆ ಮಾಡ್ಕೊಂಡೋನು ಸಾ. ಛೀ, ಒಬ್ರು ಕಷ್ಟಪಟ್ಟು ತಗೊಂಡಿರ್ತಾರೆ, ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಹಾ, ಅಷ್ಟು ಕಷ್ಟಪಟ್ಟು ತಗೊಂಡಿರೋದನ್ನ ಕದಿಸ್ಕೊ ಬಂದ್ಬಿಟ್ಟು ನಿಮ್ಮನೆಗೆ ಇಟ್ಕೋತಿರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ ಸರ್? ಇಂಥವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಸರ್, ಇವ್ರಿಗೆ ಬೆಂಡೆಡ್ ಬ್ರೇಕ್ ಹಾಕಬೇಕು. ಮೇಡಮ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಮೊದಲು ಆ ಕಳ್ಳನ ವಿಚಾರಣೆ ಮಾಡಿ ಆಮೇಲೆ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಸದ್ಯ ನಿಮ್ಮದು ವಾಷಿಂಗ್ ಮಿಷಿನು ಟಿವಿ ಸಿಕ್ಕಿದೆ, ಫ್ರಿಡ್ಜ್ ಒಂದು ಸಿಕ್ಕಿಲ್ಲ. ಆ ಕಳ್ಳನೇ ಬಾಯ್ ಬಿಡ್ತಾನೆ ಅಂತ ಅನ್ಸುತ್ತೆ. ನೋಡೋಣ, ಎಲ್ಲಾದರೂ ಸೇಲ್ ಗಿಲ್ ಮಾಡಿದ್ರು ತಲೆ ಕೆಡಿಸ್ಕೊಬೇಡಿ, ನಾನು ತಂದು ನಿಮ್ಗೆಲ್ಲನೂ ಕೊಡಿಸ್ತೀನಿ, ಸರಿನಾ? ಈಗ ಮೊದಲು ವಾಷಿಂಗ್ ಮಿಷಿನು ಟಿವಿನ ತಗೊಂಡೋಗಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ವಾಷಿಂಗ್ ಮಿಷಿನು ನಾನು ಟಿವಿಯ ಒತ್ಕೊಂಡು ಹೋಗಕ್ಕೆ ನೀವು ಯಾರಲ್ಲ? ಪೊಲೀಸಪ್ಪ, ಇಂಥ ಮೋಸ ಮಾಡಬಾರ್ದು ನೀವು. ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಅಂತ ಹೇಳ್ಬಿಟ್ಟು ನೋಡಿ, ನಮ್ದೇನೇ ನ್ಯಾಯ ಇದು ಎಲ್ಲನೂ. ಏಯ್, ಎಷ್ಟು ಕಿತನ ಮಾಡಬೇಕು ನಿಮಗೆ? ಇದೆಲ್ಲ ಕಳ್ತನದ ಮಾಲು ಅಂತ ಏನ್ ಹೇಳ್ತಿದ್ದೀರಾ ನೀವು? ಅಂದ್ರೆ ಇದೆಲ್ಲ ಕದ್ಕೊಂಬಂದಿರೋ ಮಾಲ? ಹಾ, ಇದೆಲ್ಲ ಕದ್ಕೊಂಬಂದಿರೋ ಮಾಲೇನೆ. ನೀವು ಇನ್ನೂ 1 ವೀಕ್ ಈ ಊರು ಬಿಟ್ಟು ಈ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಸರಿನಾ? ವಿಚಾರಣೆಗೆ ನಿಮ್ಮನ್ನು ಹುಡ್ಕೊಂಡು ಬರ್ತೀವಿ, ಇಲ್ಲ ನಿಮ್ಮನ್ನು ಕರೆಸ್ತೀವಿ ಪೊಲೀಸ್ ಸ್ಟೇಷನ್ಗೆ. ನಿಮ್ಮ ಮನೇಲಿ ಕಳ್ತನ ಆಗಿರೋ ವಸ್ತುಗಳೆಲ್ಲ ಇದಾವೆ ಅಂತಂದ್ರೆ ನಮಗೆ ನಿಮ್ಮ ಮೇಲೂ ಡೌಟ್ ಇದೆ. ಊರಲ್ಲಿ ತುಂಬಾ ಜನಗಳು ಮನೆಗೆ ಈ ಥರನೇ ಟಿವಿ, ವಾಷಿಂಗ್ ಮಿಷಿನು, ಫ್ರಿಡ್ಜು, ಮಿಕ್ಸಿ ಅಂತ ತುಂಬಾನೇ ಕಳ್ತನ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದೀವಿ. ನಿಮ್ಮ ಮೇಲೆ ಒಂದು ಕಣ್ಣಿರುತ್ತೆ, ಹುಷಾರ್. ಅಯ್ಯೋ ಶಿವನೇ ಭಗವನ್ನೇ, ನಾನು ಕಳ್ತನ ಮಾಡ ಅಂತೋಳಲ್ಲ. ನೀವು ನನ್ನ ಕಳ್ಳಿ ಅನ್ಕೊಬಿಟ್ರ ಸಾ. ಹೊಳಿಯಂದ್ರು ಕೊಟ್ರು ಅಂತ ಇಕ್ಕಡಿದ ಅಷ್ಟೇ ಸಾ. ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರ ಸಾ. ನನ್ನ ಹೊಳಿಯಂದ್ರು ಭಾಳ ಒಳ್ಳೆಯರು ಸಾ, ದೇವ್ರಂತರು ಸಾ. ನಿಮ್ಗೆ ಯಾರೋ ಏನೋ ಸುಳ್ಳು ಹೇಳ್ಬಿಟ್ಟವ್ರು ಅನ್ನಿಸ್ತದೆ. ಅವ್ನು ಯಾವನೋ ಕಳ್ಳನ ಮಗ ಕದ್ಕೊಂಡೋಗಿ ಯಾವನೋ ಈಗ ನಮ್ಮ ಮನೆಗೆ ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ನಿಸ್ತದೆ. ನನ್ನ ಹೊಳಿಯ ಬಂದಮೇಲೆ ನಾನು ಹೊಳಿಯಂತಾಗೆ ನೀ ಎಲ್ಲ ವಿಚಾರಿಸ್ಬಿಟ್ಟು ನಿಮಗೆ ನೀ ಬಂದು ಹೇಳ್ತೀನಿ ಸಾ. ಯಾವನ್ರಿ ಅಳಿಯ? ಅವ್ನು ಬಂದರೆ ಅವನು ಕರ್ಕೊಂಡು ಬನ್ನಿ. ಅವ್ನು ಯಾರು ಅಂತಲೂ ನಿಮ್ಗೆ ಗೊತ್ತಿಲ್ಲ ಏನ್ರಿ? ನಿಮ್ಗೆ ಗೊತ್ತಾ ಅವ್ನು ಯಾರು ಅಂತ? ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಬಂದಿರೋನು ಸಾ. ಹಿಂದೆ ಮುಂದೆ ವಿಚಾರ ಮಾಡಬೇಡಿ. ಯಾವನೋ ಒಬ್ಬ ದುಡ್ಡು ಐತೆ, ಕೋಟಿ ಐತೆ ಅಂತ ಹೇಳ್ಬಿಟ್ಟು ಕಂಡೋರ್ ಮನೆ ತೋರಿಸಿ, ಕಂಡೋರ್ ಜಮೀನು ತೋರಿಸಿದ್ರೆ ಓ ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಡಿ ಸಾಕು. ನೀವು ಯಾವ ಕಾಲದಲ್ಲಿ ಇದ್ದೀರಾ ನೀವಂತೂ? ಛೇ ನೋಡಿ, ನೀವು 1 ವೀಕ್ ಈ ಹಳ್ಳಿ ಬಿಟ್ಟು ಎಲ್ಲೂ ಹೋಗಿಲ್ಲ, ವಿಚಾರಣೆಗೆ ಬರಬೇಕಾಗುತ್ತೆ. ಮೇಡಮ್, ನಿಮ್ಮ ಐಟಮ್ ನಿಮಗೆ ಸಿಕ್ತಲ್ಲ, ಸದ್ಯ ಬನ್ನಿ ಮೇಡಮ್. ಹಾಂ ಸರ್, ನಂದೇನೆ ಇದು ವಾಷಿಂಗ್ ಮಿಷಿನು ಟಿವಿ ಸರ್. ನಾನು ಬಿಲ್ ಸಹ ತೋರಿಸ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್. ನಂದು ಫ್ರಿಡ್ಜ್ ಒಂದು ಹುಡಿ ಕೊಟ್ಬಿಡಿ ಸರ್, ಅಷ್ಟೇ ಸಾಕು, ನಂಗೆ ಬೇರೆ ಇನ್ನೇನು ಬೇಡ ಸರ್. ಹಾಂ, ನೀವೇನು ತಲೆ ಕೆಡಿಸ್ಕೊಬೇಡಿ, ಎಲ್ಲಿದ್ರು ಹುಡಿ ಕೊಡ್ತೀವಿ. ಇದೇನೇ ಅಕ್ಕ, ನಿನ್ನ ಒಳಿಯ ಕಳ್ಳನೇ? ಅಯ್ಯೋ, ನನ್ನೊಳಿಯ ಯಾಕೆ ಕಳ್ಳ ಆಯ್ತಾನೆ? ನನ್ನೊಳಿಯ ಕಳ್ಳ ಅಲ್ಲಪ್ಪ. ಏನೋ ಜನ ಮಿಸ್ಟೇಕ್ ಮಾಡ್ಕೊಂಡು ನಮ್ಮ ಮನೆ ಸಾಮಾನೆಲ್ಲ ಒದ್ಕೊಂಡು ಹೋಯ್ತಾವ್ರೆ ಅಂತ ಅನ್ನಿಸ್ತೈತೆ. ಇರಲಿ, ನನ್ನ ಒಳಿಯ ಬರಲಿ, ನನ್ನ ಒಳಿಯನ ಹತ್ರ ಮಾತಾಡ್ತೀನಿ ನಾನು. ಅಲ್ಲ, ಇದೆಲ್ಲ ಕದ್ದಿರ ಮಾಲು ಅಂತ ಪೊಲೀಸಪ್ಪ ಹೇಳ್ತಾವನೆ. ಕದ್ದಿರ ಮಾಲು ಅಂತಂದ್ರೆ ನೀನು ನಿನ್ನ ಗಂಡ ಆಮೇಕಿಂದ ಏನು ಕದ್ಕೊಂಬಿಟ್ಟು ಬಂದಿಲ್ಲ ತಾನೇ? ಏಯ್ ನಡಿಯ, ಮುಚ್ಕೊಂಡು ಇಲ್ಲಿಂದ. ನಾನೇ ಕದ್ಕೊಂಬಿಟ್ಟು ಬರಲಿ? ಕದ್ಕೊಂಡ್ಬಿಟ್ಟು ಬರಬೇಕು ಅಂತಂದ್ರೆ ಇಷ್ಟು ದಿನ ಬೇಕಾಗಿತ್ತ ನನಗೆ? ಯಾವತ್ತೋ ಕದ್ಕೊಂಬಿಟ್ಟು ಬರ್ತಾ ಇದ್ದೆ. ಮುಚ್ಕೊಂಡು ನಡಿ ಇಲ್ಲಿಂದ. ನೋಡಿ ಹೆಂಗೆ ಹೇಳ್ತಾಳೆ, ಇಷ್ಟೊತ್ತು ನಿನ್ನಂತ ಒಳಿಯೋನೇ ಸಿಗ್ಬೇಕು, ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ಲು. ಈ ಪೊಲೀಸ್ ಅಪ್ಪರೆಲ್ಲ ಒತ್ಕೊಂಡು ಹೋಗಿದ್ದಕ್ಕೆ ಈಗ ಇಲ್ದಿರ ಆಟ ಆಡ್ತಾವಳೆ. ಇವಾಗತ್ತೆ ಎದ್ದು ಬೇಜಾರು ಮಾಡ್ಕೊಬೇಡ, ಸುಮ್ಕಿ ಹಂಗೆ ಹೇಳ್ದೆ ಅಷ್ಟೇ. ಅಯ್ಯೋ, ನನಗೇನಾದ್ರೂ ಹೊಟ್ಟೆ ಊರಿನ? ಸರಿ ಹೇಳಮ್ಮ, ಹೋಯ್ತೀನಿ. ಮೆರಿತಿದ್ಲು, ಹಂಗೆ ಆಗ್ಬೇಕು ಇವಳಿಗೆ. ಅಯ್ಯೋ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವೇ? ಒಂದೇ ಒಂದ್ಕಿತ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅಷ್ಟೇ, ಅಷ್ಟಾಗಿ ಇಂಥ ಕೆಲಸ ಆಗೋಯ್ತೆ. ಹೊಳಿಯಂದ್ರು ಬರಲಿ, ಹೊಳಿಯಂದ್ರಿಗೊಂದು ಫೋನನ್ನ ಹಾಕ್ತೀನಿ. ಯಾರು ಕಣ್ ಬಿತ್ತೋ ಏನೋ ನನ್ನ ಅಳಿಯನ ಮೇಲೆ, ನನ್ನ ವಾಷಿಂಗ್ ಮಿಷಿನ್ ಮೇಲೆ, ನನ್ನ ಟಿವಿ ಮೇಲೆ ಹಂಗೆ ಬಂದು ಹಂಗೆ ಹೊಂಟೋಗ್ಬಿಟ್ವಲ್ಲಪ್ಪ.